ದಾಖಲಾಗಿರುವ ಪೋಕ್ಸೋ ಪ್ರಕರಣವೊಂದರ ಮೇಲ್ಮನವಿ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ದೆಹಲಿ ಹೈಕೋರ್ಟ್ನ ಹೇಳಿಕೆ ದೇಶದಾದ್ಯಂತ ಲಕ್ಷಾಂತರ ಪೋಕ್ಸೋ ಪ್ರಕರಣಗಳು ಇತ್ಯರ್ಥವಾಗದೆ ನೆನೆಗುದಿಗೆ ಬಿದ್ದಿರುವ ಈ ಸಮಯದಲ್ಲಿ ಬಹಳ ಮಹತ್ವದ್ದಾಗಿದ್ದ 2017ರಲ್ಲಿ 10 ವರ್ಷದ ಬಾಲಿಕೆಯ ಮೇಲೆ ಅತ್ಯಾಚಾರ ಎಸಗಿದ ವ್ಯಕ್ತಿಗೆ 12 ವರ್ಷ ಜೈಲು ಶಿಕ್ಷೆ ವಿಧಿಸಿದ್ದ ಪ್ರಕರಣದ ಮೇಲ್ಮನವಿ ಅರ್ಜಿ ವಿಚಾರಣೆ ವೇಳೆ ದೆಹಲಿ ಹೈಕೋರ್ಟ್ ಪೀಠವು ಸಂತ್ರಸ್ತೆಯ ಹೇಳಿಕೆ ವಿಶ್ವಾಸಾರ್ಹವಾಗಿದ್ದರೆ ಶಿಕ್ಷೆ ನೀಡಲು ಆ ಹೇಳಿಕೆಯನ್ನು ನ್ಯಾಯಾಲಯವು ಅವಲಂಬಿಸಿರಬಹುದು ಎಂದು ಹೇಳಿದೆ. ಇದು ಅತ್ಯಾಚಾರ ಸಂತ್ರಸ್ತ ಮಕ್ಕಳ ಪಾಲಿಗೆ ಚಿಕ್ಕದೊಂದು ಬೆಳವಣಿಗೆ ಕಿರಣವಾಗಿದೆ. ದೇಶದಾದ್ಯಂತ ಪೂರಕ ಸಾಕ್ಷ್ಯ ಇಲ್ಲ, ಸಾಕ್ಷ್ಯಗಳ ಕೊರತೆ ಮುಂತಾದ ಕಾರಣದಿಂದ ನಿಜವಾದ ಸಂತ್ರಸ್ತೆಯರಿಗೆ ಅನ್ಯಾಯವಾಗುವುದನ್ನು ತಪ್ಪಿಸಲು ಈ ತೀರ್ಪು ನೆರವಾಗಬಲ್ಲದು ಎಂದು ಹೇಳಲಾಗಿದೆ.